ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಫ್ರೆಂಡ್ಸ್, ನಾನು ನಿಮಗೊಂದು ಸಿಂಪಲಾಗಿ ಈಸಿಯಾಗಿ ಮಿಕ್ಸಿ ಇಲ್ಲದೆ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ ನಿನ್ನೆ ಡಿಮಾರ್ಟಿಗೆ ಹೋಗಿದ್ದೆ, ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು. ಅಲ್ಲಿ ನಾನು ಸಾಮಾನು ತುಂಬ ಪರ್ಚೇಸ್ ಮಾಡಿದ್ದೇನೆ, ಅದನ್ನು ನಿಮಗೆ ತೋರಿಸಿದಿಲ್ಲ. ಮನೆಗೆ ಬೇಕಾದದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡೆ. ಮತ್ತು ಇಲ್ಲಿ 3 ಬಾಟ್ಲಿಯನ್ನು ತಗೊಂಡಿದ್ದೇನೆ, ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದನ್ನು ನನಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ನಿಮಗೂ ಸಹ ಅದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಯಾಕೆಂದರೆ ಅದು ಗಾಜಿನದು ಬಾಟ್ಲಿ, 3 ಬಾಟ್ಲಿ ಸಹ ಗಾಜಿನದು. ಮತ್ತು 2 ಕಪ್ಪು, ಮತ್ತು ಇನ್ನೊಂದು ಅದೇ ಥರದ್ದೊಂದು ಇದು ಥರದ್ದು ಒಂದು ತಗೊಂಡಿದ್ದೇನೆ, ಅದು ಸಹ ನನಗೆ ತುಂಬ ಇಷ್ಟ ಆಯಿತು. ಇದೊಂದು ಫೈಬರ್ದು ಕಪ್ಪು, ಒಂದು ಮಣ್ಣಿನ ಥರದ್ದೊಂದು ತಗೊಂಡಿದ್ದೇನೆ, ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಗಿ ತಗೊಂಡೆ. ನಾನಿಲ್ಲಿ ಜ್ಯೂಸ್ ಮಾಡಲಿಕ್ಕೆ 1 ನೇಂದ್ರ ಬಾಳೆಹಣ್ಣು ಮತ್ತು 2 ಚುಕ್ಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸಿಪ್ಪೆಲ್ಲ ತಗೊಂಡು. ಇದಕ್ಕೆ ನಾನು 2 ಚಮಚ ಕಸಕಸೆಯನ್ನು ನೀರಲ್ಲಿ ಹಾಕ್ಕೊಂಡಿದ್ದೆ, ಅರ್ಧ ಗಂಟೆ ಅದನ್ನು ಸಾಕೊಳ್ತಾ ಇದ್ದೇನೆ. ಅದೇ ಥರ ಐಸ್ ಕ್ಯೂಬು ಮತ್ತು ಅದಕ್ಕೆ ಬೇಕಾದಷ್ಟು ಸಕ್ಕರೆ. ನಾನು 3 ಗ್ಲಾಸ್ ಅಷ್ಟೇ ಮಾಡೋದು. 3 ಚಮಚ ಸಕ್ಕರೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಮಿಲ್ಕ್ ಮೇಡ್ ಹಾಕೋದರಿಂದ ತುಂಬಾ ಸಿಹಿ ಟೇಸ್ಟಿ ಎಲ್ಲ ಕೊಡ್ತದೆ ಅದು ನಾನು ಸಕ್ಕರೆ ಮತ್ತು ಐಸ್ ಕ್ಯೂಬ್ ಹಾಕೋದು ವಿಡಿಯೋ ಮಿಸ್ ಆಗಿ ಹೋಗಿದೆ. ಇದಕ್ಕೆ ನಾನು ಅರ್ಧ ಲೀಟ್ರದ್ದು ಮುಕ್ಕಾಳಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. 3 ಗ್ಲಾಸ್ ಅಷ್ಟೇ ಮಾಡೋದರಿಂದ ತುಂಬ ಮಾಡೋದಿಲ್ಲ ನಾನು. ತುಂಬಾ ಚೆನ್ನಾಗಿರುವಂಥ ಈಸಿಯಲ್ಲಿ ಮಾಡುವಂಥ ಜ್ಯೂಸ್ ಇದು. ಕುಡಿಲಿಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಈ ಜ್ಯೂಸನ್ನು ಮಾಡಿಕೊಂಡು ಗ್ಲಾಸಿಗೆ ಹಾಕ್ಕೊಂಡು ಮತ್ತು ಇದಕ್ಕೆ ಬಾದಾಮಿ ಗೋಡಂಬಿಯನ್ನು ಹುಡಿ ಮಾಡಿಕೊಂಡು ಸ್ವಲ್ಪ ಹಾಕ್ತಾ ಇದ್ದೇನೆ. ಈಗಿನ ಬಿಸಿಲಿಗೆ ತುಂಬಾ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ತಂಪಾಗಿ. ಮಿಲ್ಕ್ ಮೇಡ್ ಒಂದು 2 ಚಮಚದಷ್ಟು ಹಾಕ್ತಾ ಇದ್ದೇನೆ. ತುಂಬಾ ಟೇಸ್ಟಿ ಆಗ್ತದೆ ಮಿಲ್ಕ್ ಮೇಡ್ ಹಾಕೊಂಡ್ರೆ ಜ್ಯೂಸಿಗೆ. ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಮಿಕ್ಸಿ ಬೇಕಂತಿಲ್ಲ, ಕೈಯಲ್ಲೇ ಅರ್ಜೆಂಟಿಗಾಗಿ ಮಾಡಿ ಕೊಡುವಂಥ ಜ್ಯೂಸ್ ಇದು. ತುಂಬಾ ಈಸಿ ಮಾಡಲಿಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಇನ್ಶಾ ಅಲ್ಲಾಹ್.